ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಡೆಕಾಯಿನಲ್ಲಿ ಹಲವಾರು ರೀತಿನ ರೆಸಿಪಿನ ಟ್ರೈ ಮಾಡಿರ್ತೀರಾ. ಪಲ್ಯ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಹಾಗೆ ಅದ್ರ ಗ್ರೇವಿ ಆಗಿರ್ಬೋದು, ತುಂಬಾ ವೆರೈಟೀಸ್ ಆಫ್ ರೆಸಿಪಿನ ಮಾಡಿರ್ತೀರಾ. ಬಟ್ ಇವತ್ತಿನ ರೆಸಿಪಿನಲ್ಲಿ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಬಸ್ಸಾರ್ನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಾದ್ಮೇಲೆ ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಟೊಮೊಟೊನ ತಗೊಂಡಿದ್ದೀನಿ. ಸಣ್ಣದಾಗಿತ್ತಂದ್ರೆ 2 ತಗೊಳ್ಳಿ. ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಬಳಸ್ಕೊತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು, ಏನಿಲ್ಲ ಅಂದ್ರೂ ಒಂದು 4 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಮಾಡುವಂತ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಒಂದು 4 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ನೀವು ಮಾಡ್ಕೋಬಹುದು. ಇವಾಗ ಇದನ್ನ ನೀರ್ ಸೇರಿಸ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ಸಾಂಬಾರ್ ಮಾಡ್ಲಿಕ್ಕೆ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬಾ ದೊಡ್ಡದಾಗೂ ಬೇಡ, ಸಣ್ಣದಾಗೂ ಬೇಡ. ಈ ರೀತಿ ನಮ್ಗೆ ಸಾಂಬಾರ್ ಬೇಕಲ್ವಾ, ಸಾಂಬಾರ್ ಅದಕ್ಕೆ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬಾಣ್ಲಿಗೆ 1 ಸ್ಪೂನು ಎಣ್ಣೆನ ಸೇರಿಸ್ಕೊಂಡು ಈಗ ಬೆಂಡೆಕಾಯಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಎಣ್ಣೆ ಹಾಕೋದ್ರಿಂದ ಬೆಂಡೆಕಾಯಿ ತುಂಬಾನೇ ಅಂಟ್ ಬರೋದಿಲ್ಲ, ಹಾಗೆ ನುಣುಪ್ ಅಂತಾನು ಅನ್ಸೋದಿಲ್ಲ. ಸ್ವಲ್ಪ ಬೆಂಡೆಕಾಯಿ ಅಂತಂದ್ರೆ ಜಾರ್ಲು ತರ ಬರುತ್ತಲ್ವಾ, ಆ ರೀತಿ ಸಾಂಬಾರ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ, ಯಾವ್ದಾದ್ರು ಒಂದು ಹಳೆ ಬಾಣ್ಲಿ ಇತ್ತಂದ್ರೆ ಅದ್ರಲ್ಲಿ ಹುರ್ಕೊಳ್ಳಿ. ಈ ರೀತಿ ಆಗುತ್ತೆ ಬಾಣ್ಲಿ. ಈ ತರ ಇದನ್ನ ಚೆನ್ನಾಗಿ ಹುರ್ಕೊಂಡಷ್ಟು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಆ ಗೊಣ್ಣೆ ಅಥವಾ ಲೋಳೆ ಅಂತ ಅನ್ಸೋದಿಲ್ಲ ಬೆಂಡೆಕಾಯಿ. ನಾವು ಎಷ್ಟು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಹುರ್ಕೊಂತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಇಷ್ಟ ಆದ್ರೆ ಸಾಕು. ನಾನಿವಾಗ ಇನ್ನೊಂದ್ ಕಡೆ ಸಾಂಬಾರ್ ಮಾಡ್ಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ಒಂದು ಸಣ್ಣ ಮೀಡಿಯಂ ಸೈಜ್ದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿತ್ತಂದ್ರೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಬೆಂಡೆಕಾಯಿ ಬಸ್ಸಾರ್ ಅಂತಂದ್ರೆ ನಾವು ಮಾಮೂಲಿಯಾಗಿ ಕಾಳು ಸೊಪ್ಪಿನ ಸಾರೆಲ್ಲ ಮಾಡ್ತೀವಲ್ಲ, ಆ ತರ ಬಸ್ಸಾರಲ್ಲ ಇದು. ಬೆಂಡೆಕಾಯಿನ ಈ ರೀತಿ ಸಾಂಬಾರ್ ಮಾಡ್ಕೊಂಡು ಅದಾದ್ಮೇಲೆ ಬಸ್ತು ಇದಕ್ಕೆ ಕಾಯಿ ತುರಿ ಹಾಕ್ತಿವಿ. ನಾವು ಇವಾಗ ಕೋಳಿ ಬಸ್ಸಾರು ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದು ಅಷ್ಟೇ ಬೆಂಡೆಕಾಯಿ ಬಸ್ಸಾರು ಅಂತ ಕರೀತಾರೆ ನಮ್ ಕಡೆ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಈ ರೀತಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆಯಲ್ಲಿರುವಂತ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ನೀರ್ ಬೇಕಾಗುತ್ತೋ ಅಷ್ಟು ನೀರ್ನ ಸೇರಿಸ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ಸ್ತು. ಇನ್ ಸ್ವಲ್ಪ ಸಾಂಬಾರ್ ಹದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ನೀರ್ನ ಸೇರ್ಸ್ಕೊತಾ ಇದ್ದೀನಿ. ನಾವು ಗ್ರೇವಿ ಮಾಡ್ಬೇಕಾದ್ರೆ ತುಂಬಾ ನೀರ್ ಸೇರ್ಸೋದಿಲ್ಲ, ಬಟ್ ಇದು ಸಾಂಬಾರ್ ಆಗಿರೋದ್ರಿಂದ ನೀರ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷನಾದ್ರೂ ಕುದಿಸ್ಕೋಬೇಕಾಗುತ್ತೆ. ಇದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗ್ಬೇಕು. ನೋಡಿ, ಇವಾಗ ಒಂದ್ 5 ನಿಮಿಷ ಆಗಿದೆ. ಚೆನ್ನಾಗಿ ಕುದಿ ಕೂಡ ಬಂದಿದೆ, ಮಸಾಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಿದೆ. ಈ ರೀತಿ ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾವೇನು ಹುರ್ಕೊಂಡು ಈಗಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ, ಅದನ್ನ ಈ ಹಂತದಲ್ಲಿ ನಾವು ಸೇರಿಸ್ಬೇಕಾಗುತ್ತೆ. ಇವಾಗ ಒಂದ್ಸಲ ಸಾಂಬಾರ್ ಕನ್ಸಿಸ್ಟೆನ್ಸಿನ ಚೆಕ್ ಮಾಡೋಣ. ಸಾಂಬಾರ್ ತುಂಬಾ ತೆಳುವಾಗೂ ಇಲ್ಲ, ತುಂಬಾ ಗಟ್ಟಿಯಾಗೂ ಇಲ್ಲ. ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರುವಂತ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ನಿಜವಾಗ್ಲೂ ಈ ಸಾಂಬಾರಂತೂ ಚಳಿಗಾಗಿರ್ಬೋದು, ಹಾಗೆ ಏನಾದ್ರು ಮಳೆ ಸೀಸನ್ ಇತ್ತಂದ್ರೆ ಅಂತ ಟೈಮಲ್ಲಿ ಮಾಡ್ಕೊಂಡ್ರಂತೂ ನಾನ್ ವೆಜ್ ಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಹುಳುಳಿಯಾಗಿ ಒಳ್ಳೆ ಮೀನಿನ ಸಾಂಬಾರ್ ತರ ಇರುತ್ತೆ. ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ. ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಮುದ್ದೆ ಜೊತೆ ಆಗಿರ್ಬೋದು, ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈಗ ಇದನ್ನ ಬೆಂಡೆಕಾಯಿ ಸೇರ್ಸಿದ್ಮೇಲೆ ಇದನ್ನು ಕೂಡ ಒಂದ್ 5 ರಿಂದ 10 ನಿಮಿಷನಾದ್ರೂ ಬೇಯಿಸ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಆಲ್ರೆಡಿ ಹುರ್ದಿರೋದ್ರಿಂದ ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ ಅನ್ಕೋತೀನಿ. ಇವಾಗ ಒಂದ್ 10 ನಿಮಿಷ ಆಗಿದೆ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ.
ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ತುಂಬಾ ಬೇಯಲೂಬಾರ್ದು. ಲೋಳೆ ಅನ್ಸ್ಬಿಡುತ್ತೆ. ಸ್ವಲ್ಪ ನುಣುಪು ಅನ್ಸ್ಬಿಡುತ್ತೆ ಸಾಂಬಾರು. ಇಷ್ಟ್ ಬೆಂದ್ರೆ ಸಾಕಾಗುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಬೆಂಡೆಕಾಯಿನೆಲ್ಲ ಎತ್ತಿಟ್ಕೊತಾ ಇದೀನಿ. ಅಂದ್ರೆ ಪೂರ್ತಿ ಬೆಂಡೆಕಾಯಿನೂ ಎತ್ಕೊತಾ ಇದೀನಿ. ಬಸಿಲಿಕ್ಕೆ ಹೋಗಿಲ್ಲ. ಈ ರೀತಿ ಜಾಲದೆ ಸಹಾಯದಿಂದ ಎತ್ಕೊತಾ ಇದೀನಿ. ಈ ರೀತಿ ಸಾರು ಮತ್ತೆ ಬೆಂಡೆಕಾಯಿನ ಸಪರೇಟ್ ಮಾಡ್ಕೊಂಡು, ಬೆಂಡೆಕಾಯಿಗೆ ಒಗ್ಗರಣೆ ಮಾಡ್ಕೊಂತಂದ್ರೆ ಕಾಯಿ ತುರಿನ ಸೇರಿಸ್ಕೊಂಡು ಬೆಂಡೆಕಾಯಿ ಬಸ್ಸಾರು ಸೂಪರ್ ಆಗಿ ರೆಡಿ ಆಗುತ್ತೆ. ಈ ರುಚಿ ರುಚಿಯಾದ ಬೆಂಡೆಕಾಯಿ ಬಸ್ಸಾರ್ ಜೊತೆ ಮುದ್ದೆ ಆಗಿರ್ಬೋದು, ರೈಸ್ ಆಗಿರ್ಬೋದು, ಅದ್ರ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ನೋಡಿ ಇವಾಗ ಅದೇ ಬಾಣ್ಲಿಗೆ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು, ತೆಗ್ದಿಟ್ಕೊಂಡಿರುವಂತ ಬೆಂಡೆಕಾಯಿನ ಸೇರಿಸಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರ್ಸ್ಕೊತಾ ಇದೀನಿ ಅಷ್ಟೇ. ಇನ್ಯಾವ ರೀತಿ ಒಗ್ಗರಣೆನೂ ಸೇರಿಸ್ತಾ ಇಲ್ಲ. ನೀವ್ ಇಷ್ಟ ಆಯ್ತಂದ್ರೆ ಈರುಳ್ಳಿ ಹಾಗೆ ಕೊತ್ತಂಬರಿ, ಕರಿಬೇವೆಲ್ಲ ಹಾಕೊಂಡು ಮತ್ತೆ ಒಗ್ಗರಣೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಆಲ್ರೆಡಿ ಸಾಂಬಾರ್ಗೆ ಮಾಡಿರೋದ್ರಿಂದ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. 1 ಕಪ್ ಅಷ್ಟು ಇವಾಗ ಕಾಯಿ ತುರಿ ಸೇರ್ಸ್ಕೊಂಡಿದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರ್ಸ್ಕೋಬಹುದು ಅಥವಾ ಖಾರ ಪುಡಿ ಕೂಡ ಸೇರ್ಸ್ಕೋಬಹುದು. ಬಟ್ ಸಾಂಬಾರಲ್ಲೇ ಇರುತ್ತಲ್ವಾ ಹಾಗಾಗಿ ಇಷ್ಟೇ ಸಾಕು ಅಂತ ಇಷ್ಟ್ ಮಾತ್ರ ಮಾಡ್ಕೊಂಡಿದೀನಿ. ಇದೇ ಸಾಕು ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಖಂಡಿತ ಪದೇ ಪದೇ ಮಾಡ್ಕೊಂಡ್ ತಿಂತೀರಾ ಅಷ್ಟು ಸೂಪರ್ ಆಗಿರುತ್ತೆ. ಹಾಗೆ ಬೆಂಡೆಕಾಯಿ ತಿನ್ನಲ್ಲ, ಇಷ್ಟ ಇಲ್ಲ ಅನ್ನೋರು ಕೂಡ ಈ ರೀತಿ ಸಾಂಬಾರ್ ಮಾಡ್ಕೊಟ್ರೆ ನಿಜವಾಗ್ಲೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ತುಂಬಾ ಕೂಡ ಇಷ್ಟ ಪಡ್ತಾರೆ ಅವರು ಕೂಡ. ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.